ತತ್ವಶಾಸ್ತ್ರಗಳು ಅಂತಕ್ಕಂಥದ್ದು ವಯಸ್ಸಾದ ಮೇಲೆ ಅಂತ ತಿಳ್ಕೊಬೇಡಿ. ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ ದಾಸರು ಹೇಳ್ತಾರೆ. ಹಂಗೆ ಮಾಡಲ್ಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ಹೇಳ್ತಾರೆ. ಪ್ರತಿ ಕ್ಷಣದಲ್ಲಿ ನಮ್ಮ ಆಯುಷ್ಯ ಕ್ಷೀಣವಾಗ್ತಾ ಇದೆ. ಒಂದು ಸನ್ಸೆಟ್ ನೀವು ಕನ್ಯಾಕುಮಾರಿಗೆ ಹೋಗಿ ನೋಡಿ ಬಂದಿ ಅಂತಂದರೆ ಒಂದು ದಿನ ನಿಮ್ಮ ಆಯುಷ್ಯ ಕಳೀತು ಅಂತ ತಿಳ್ಕೊಳ್ಳಿ. ಮತ್ತೊಂದು ಕೋವಿಡ್ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಏನು? ಈಗ ಇಲ್ಲೆಲ್ಲ ನಾವು ಉಳಿದಿದ್ದೀವಲ್ಲ, ನನ್ನನ್ನು ಸೇರಿ ನಮಗೆಲ್ಲ ಭಗವಂತ ಅಯ್ಯೋ ಪಾಪ ಅಂತ ಗ್ರೇಸ್ ಮಾರ್ಕ್ ಕೊಟ್ಟು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಬರೆಯೋಕ್ಕೆ ಬಿಟ್ಟಿದ್ದಾನೆ. ಯಾರ್ಯಾರಿಗೆ ಆ ಪುಣ್ಯ ಇರಲಿಲ್ವೋ ಅವರೆಲ್ಲ ಆಗಲೇ ಶಿವನ ಪಾದ ಸೇರಿಬಿಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲ ಮುಂದೆ ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಸೆಕೆಂಡ್ ಚಾನ್ಸ್ ಅಂತ ಏನು ನಮಗೆ ಭಗವಂತ ಕೊಟ್ಟಿದ್ದಾನೆ, ಇಲ್ಲಿ ನಾವು ಉತ್ತಮ ಮನುಷ್ಯರಾಗಿ ಬಾಳಬೇಕು. ತತ್ವಜ್ಞಾನದ ಉದ್ದೇಶವೇ ಅದು. ಒಬ್ಬ ಒಳ್ಳೆಯ ಮಾನವನಾಗಬೇಕು, ಸಮಾಜಕ್ಕೆ ಒಳಿತನ್ನು ಬಯಸ್ತಕ್ಕಂಥದ್ದಾಗಬೇಕು, ಆತ್ಮೋನ್ನತಿ ಆಗಬೇಕು. ಆತ್ಮೋನ್ನತಿ ಆಗಬೇಕು ಅಂತಂದರೆ ಅಂತಃಕರಣದಲ್ಲಿ ಒಳಗಡೆ ಅಂತರಂಗದಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು. ಹೊರಗಿನ ಬಾಹ್ಯ ಉಪಾಸನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋಂಥದ್ದಾಗಬೇಕು. ನಾಳೆ ಬೆಳಗ್ಗೆ ನಿಮಗೆ ಬಂದಿರತಕ್ಕಂಥ ಇಷ್ಟ ದೈವಕ್ಕೆ ಎರಡೇ ಊದ್ಕಡ್ಡಿನ ಬೆಳಗುವಾಗಿ ಹೇಳಿ, ನಾನು ವಾಪಸ್ಸು ನನ್ನ ಮನೆಗೆ ಸುಖವಾಗಿ ಸದೃಢವಾಗಿ ಮನೆಗೆ ಬರುವಂಥದ್ದಾಗಲಿ, ಹೆಂಡತಿ ಮಕ್ಕಳು ನನ್ನ ನೋಡಿ ಸಂತೋಷ ಪಡಲಿ. ಅದೇ ರೀತಿ ನಾನು ವಾಪಸ್ಸು ಮನೆಗೆ ಬರಬೇಕಾದ್ರೆ ಸೌಖ್ಯವಾಗಿ ಸೂಕ್ಷ್ಮವಾಗಿ ಬರಬೇಕು, ಕ್ಷೇಮವಾಗಿ ಬರಬೇಕು ಅಂತಂದರೆ ನನ್ನ ಎದುರುಗಡೆಯಿಂದ ಬರೋ ವೆಹಿಕಲ್ಗೂ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ತತ್ವಜ್ಞಾನ ಅಂತಂದರೆ ಸಮಾಜಕ್ಕೆ ಒಳಿತನ್ನು ಬಯಸ್ತಕ್ಕಂಥದ್ದು. ಅದು ಬಿಟ್ಟು ಒಣವೇದಾಂತ ಯಾರಿಗೂ ಬೇಕಾಗಿಲ್ಲ. ಆ ಒಣವೇದಾಂತದಿಂದ ಯಾರಿಗೂ ಏನೂ ಆಗೋದಿಲ್ಲ. ಒಣವೇದಾಂತ ಅನ್ನೋ ಪದವೇ ತಪ್ಪು. ಯಾರಿಗೆ ಅದರ ರುಚಿ ಗೊತ್ತಿಲ್ಲ ಅವರು ಅದನ್ನು ಒಣವೇದ ಅಂತ ಕರೆದುಕೊಂಡ್ರು.